ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಾಗವಾಡ್ನಿಂದ ಇಂಗಳಿ ಹಾಗೂ ಕಾಗವಾಡ್ನಿಂದ ಕಲಕೇರಿ ರಸ್ತೆಗಳಿಗೆ ಬಹುದಿನಗಳಿಂದ ರೈತರ ಬೇಡಿಕೆ ಇದ್ದ ಕಾರಣ ಶಾಸಕ ರಾಜು ಕಾಗೆ ಅವರ ಪ್ರಯತ್ನದಿಂದ ಇಂದು ಕಾಯಕಲ್ಪ ಸಿಕ್ಕಿದೆ ಎಂದು ಕಾಂಗ್ರೆಸ್ ಮುಖಂಡ ಮಹಾದೇವ್ ಕೋಳೇಕರ್ ಅವರು ಹೇಳಿದ್ದಾರೆ. ಕಾಗವಾಡ್ ಪಟ್ಟಣ ಕಾಗವಾಡ್ನಿಂದ ಇಂಗಳಿ ಹಾಗೂ ಕಾಗವಾಡ್ನಿಂದ ಕಲಕೇರಿ ರಸ್ತೆಗಳ ಅಭಿವೃದ್ಧಿಗೆ ಸನ್ 2025ರಿಂದ 26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ವಿಶೇಷ ಅನುದಾನದಲ್ಲಿ ಮಂಜೂರಾದಂತಹ 50 ಲಕ್ಷ ರೂಪಾಯಿ ಕಾಮಗಾರಿಗೆ ಇದೀಗ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರದ ಎಲ್ಲ ಸಂಪರ್ಕ ರಸ್ತೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಚಾಲ್ತಿಯಲ್ಲಿದ್ದು ಮುಂದಿನ ದಿನಮಾನಗಳಲ್ಲಿ ಶಾಸಕ ರಾಜು ಕಾಗೆಯವರು ಇನ್ನೂ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಮಯದಲ್ಲಿ ಮುಖಂಡರಾದ ಚನ್ನಗೌಡ ಪಾಟೀಲ್, ರಾಜಗೌಡ ಪಾಟೀಲ್, ರಮೇಶ್ ಚೌಗಲೆ, ಚಿದಾನಂದ ಅವಟಿ, ಪಿಂಟು ಅನಿಲ್ ಪವಾರ್, ಗುತ್ತಿಗೆದಾರ ಸುನಿಲ್ ಅವಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದುವರೆಗೆ ಆಗಿರಕ್ಕಿಲ್ಲ. ಈ ಪೋಪಟ್ ಪಾಟೀಲ್ ಬಹಳ ಪ್ರಯತ್ನ ಮಾಡೋದಕ್ಕೆ ಆಮೇಲೆ ಅವರಿಗೆ ಭೇಟಿಯಾಗಿ ಮಾಡಿಸೋ ಸಂಬಂಧ ಅದರ ಸಂಘ ನಮ್ಮ ಊರಿನ ಹಿರಿಯರ ಅವರು ಸಹ ಇದರಲ್ಲಿ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿದ್ದಾರೆ. ಈಗ ಏನೋ ಒಂದು ಹಂತಕ್ಕೆ ಬಂದಿರೋದು ಹೊರಗೋಗಿದೆ ಅಷ್ಟೇ ಆಗಿದೆ. ಧಾರವಾಡ ಆಗಿಲ್ಲ, ಇದು ಆಗಲಿ ಮೊದಲು ಇದು ಆಗ್ಬೇಕಂದ್ರೆ ಧಾರವಾಡಕ್ಕೆ ನಾವೇ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ 20 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಆಗ್ಬೇಕೈತಿ. ಅಟ್ಲೀಸ್ಟ್ ಹೋಗ್ಲಿಕ್ಕೆ ಒಂದು ಹಾದಿರಿ ಆಗ್ತದೆ. ಇದು ಮೋಟರ್ ಸೈಕಲ್ ಹೋಗೋದಲ್ಲ, ಈ ಹಳದಾಗ ಮೋಟರ್ ಸೈಕಲ್ ಸ್ಕೂಟರ್ ಅಂತ ಹೋಗೋದಿಲ್ಲ. ನನ್ನ ಸ್ಕೂಟರ್ ಹೋಗೋದನ್ನ ನೋಡ್ಲಿ ಹೋಗೋದನ್ನೇ ಇಲ್ಲ ಅಂತ. ಈಗ ನಾವು ಈಗಾಗಲೇ ಅದನ್ನು ಕೈಕೊಂಡಿದ್ದಾರೆ, ನಮಗೆ ಕೈಕೊಂಡಿದ್ದಾರೆ. ಅದೇ ಪ್ರಕಾರ ಇವತ್ತು ಹಾದಿಯ ಪ್ರಾರಂಭೋತ್ಸವ ಪ್ರಾರಂಭದ ಒಂದು ಆಚರಿಸುತ್ತೇವೆ. ಅದಕ್ಕೆ ನಾನು ಕಾಂಟ್ರಾಕ್ಟರು ಸ್ವಲ್ಪ ನಮ್ಮ ಕಡೆಗೆ ದಯಮಾಡಿದ್ದು ನೋಡಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಅಭಿಪ್ರಾಯ ಪಟ್ಟಿದ್ದೇವೆ. ಮತ್ತೊಂದು ಜಾಗ ಅನುವಾದಿಸಿಲ್ಲ ಮತ್ತು ಮಾತಾಡ್ಬೋದು. ಅದನ್ನೇ ಒಂದು ಫುಡ್ ಮೀಟಿಂಗ್ ಇತ್ತು. ಅಲ್ವಾ ಇಲ್ಲಿ 2 ಟೋಟಲ್ 3 ಪೈಪ್ ಬಗ್ಗೆ ಅಲ್ರಿ ಅಲ್ಲಿ 3 ಒಂದು ಜಾಗ ಇಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಮತ್ತೆ ಇಲ್ಲಿ 10 ಲಕ್ಷ ಇಲ್ಲಿ ಐತ್ರಿ ಡೇಂಜರ. ಇಲ್ಲಿ ಮಾಡಿ